ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ. ಲೋಕಸಭಾ ಚುನಾವಣೆಗೆ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ. ಮುಂದಿನ ವಾರ ಮೈತ್ರಿ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ ಎನ್ನುವ ಮಾಹಿತಿ. ದೆಹಲಿಯಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಜೆಡಿಎಸ್ ನಾಯಕರು ಮುಖಾಮುಖಿ ಆಗ್ತಿದ್ದಾರೆ. ವರಿಷ್ಠರ ಮುಂದೆ ಸೀಟು ಹಂಚಿಕೆಯನ್ನ ಫೈನಲ್ ಮಾಡಲಿದ್ದಾರೆ ನಾಯಕರು. ರಾಜ್ಯ ನಾಯಕರ ಜೊತೆ ಎಚ್ಡಿಕೆ ಸಭೆ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಖಾಮುಖಿಯಾಗ್ತಾ ಇದ್ದು, ವರಿಷ್ಠರ ಮುಂದೆ ಸೀಟ್ ಹಂಚಿಕೆ ಫೈನಲ್ ಆಗುತ್ತೆ. ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರ ಜೊತೆ ಎಚ್ಡಿಕೆ ಸಭೆ. 4 ಕ್ಷೇತ್ರಗಳ ಬೇಡಿಕೆ ಇಟ್ಟಿತ್ತು ಜೆಡಿಎಸ್ ಅಂತ ಹೇಳಲಾಗ್ತಾ ಇದೆ. ಆದರೆ 4ರ ಬದಲು 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಫಿಕ್ಸ್. ಹಾಸನ, ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ನಿರ್ಧಾರ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಕೂಡ ಕಣ್ಣಿಟ್ಟಿದೆ ಜೆಡಿಎಸ್. ಗೆಲ್ಲಲು ಅವಕಾಶ ಇರುವ 3 ಕ್ಷೇತ್ರವನ್ನ ನೀಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರ ಮುಂದೆ ಕುಮಾರಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ. ಮುಂದಿನ ವಾರ ಅಮಿತ್ ಶಾ, ಜೆಪಿ ನಡ್ಡಾ ಜೊತೆ ಕುಮಾರಸ್ವಾಮಿ ಸಭೆ ನಡೆಸಲಿದ್ದಾರೆ. ಗೆಲ್ಲಲು ಅವಕಾಶ ಇರುವ 3 ಕ್ಷೇತ್ರ ನೀಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದೆ. ಮಂಡ್ಯ, ಹಾಸನ ಬಿಟ್ಕೊಡೋದಕ್ಕೇನು ಬಿಜೆಪಿಗೆ ಸಮಸ್ಯೆ ಇಲ್ಲ, ನಿರ್ಧರಿಸಿದೆ ಬಿಜೆಪಿ. ಆದರೆ ಜೆಡಿಎಸ್ನ ಕಣ್ಣಿರೋದು ಇದರ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ. ಈ ಕ್ಷೇತ್ರಗಳಲ್ಲಿ ಯಾವುದನ್ನ ಬಿಟ್ಕೊಡುತ್ತೆ ಬಿಜೆಪಿ, ಎಷ್ಟನ್ನ ಬಿಟ್ಕೊಡುತ್ತೆ, ಇದು ಈಗಿರುವಂತಹ ಕುತೂಹಲ. ಜೆಡಿಎಸ್ 4 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದೆ. ಆದರೆ ಬಿಜೆಪಿ 3 ಕ್ಷೇತ್ರ ಬಿಟ್ಕೊಡೋದಕ್ಕೆ ಚಿಂತನೆ ನಡೆಸಿದೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾವುದಕ್ಕೂ ಮುಂದಿನ ವಾರ ಅಭ್ಯರ್ಥಿಗಳು ಫೈನಲ್ ಆಗಲಿದ್ದಾರೆ. ವರಿಷ್ಠರ ಮುಂದೆ ಸೀಟು ಹಂಚಿಕೆಯನ್ನು ನಾಯಕರು ಫೈನಲ್ ಮಾಡಲಿದ್ದಾರೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮುಂದಿನ ವಾರ ಮೈತ್ರಿ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಜೆಡಿಎಸ್. ಆ ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪುತ್ತಾ? ಈ ಬಗ್ಗೆನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದ್ರಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೈತ್ರಿಯಾದ ಮೇಲೆ ಸೀಟ್ ಹಂಚಿಕೆ ವಿಚಾರ ಏನಿದೆ ಅದು ಬಹಳ ಕುತೂಹಲವನ್ನು ಮೂಡಿಸುವಂಥದ್ದು. ಹಾಗಾಗಿ ಈಗ ಜೆಡಿಎಸ್ ಕೇಳ್ತಿರೋದೇನು, ಬಿಜೆಪಿಯ ಚಿಂತನೆ ಏನು, ಯಾವಾಗ ಫೈನಲ್ ಆಗಬಹುದು, ಜೊತೆಗೆ ಯಾವೆಲ್ಲ ಕ್ಷೇತ್ರಗಳು ಜೆಡಿಎಸ್ಗೆ ಹೋಗಬಹುದು ಅಂತ ಅನ್ಸುತ್ತೆ, ಲೆಕ್ಕಾಚಾರ ಏನು ಹೇಳ್ತಾ ಇದೆ? ಪ್ರತಿಮಾ, ಈಗಾಗಲೇ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆ ಎದುರಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಸಹಜವಾಗಿಯೇ ಚುನಾವಣೆ ಹತ್ತಿರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯೂ ಕೂಡ ಕಾರಣ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂಥ ಜೆಡಿಎಸ್ ಹೇಗಾದರೂ ಮಾಡಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಕಳೆದ ಬಾರಿ ಕೇವಲ 1 ಸ್ಥಾನ ಪಡೆದಂಥ ಜೆಡಿಎಸ್ ಹಾಸನ ಜೊತೆಗೆ ಮಂಡ್ಯ, ಜೊತೆಗೆ ತುಮಕೂರು ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇಂಥ ಪ್ರಮುಖವಾದಂಥ ಕ್ಷೇತ್ರಗಳು, ಜೊತೆಗೆ ಮೈಸೂರು ಕ್ಷೇತ್ರವು ಒಳಗೊಂಡಂತೆ ಕೆಲವೊಂದಷ್ಟು ಕ್ಷೇತ್ರಗಳ ರಾಜಕೀಯ ಲೆಕ್ಕಾಚಾರದ ಮೇಲೆ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ರಾಜಕೀಯವಾಗಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಬಹಳ ಮುಖ್ಯವಾಗಿ ಬಿಜೆಪಿಯು ಕೂಡ ಹಳೆ ಮೈಸೂರು ಭಾಗದಲ್ಲೂ ಕೂಡ ಈಗಾಗಲೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿರುವಂಥ ಕಾರಣಕ್ಕಾಗಿ ಆ ಕ್ಷೇತ್ರಗಳ ತಮ್ಮ ರಾಜಕೀಯ ಸ್ಟ್ರಾಟಜಿ ಹೇಗಿರಬೇಕು, ಹೆಚ್ಚು ಸ್ಥಾನಗಳನ್ನು ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವೂ ಕೂಡ ಆಗಿರುವುದ ಕಾರಣಕ್ಕಾಗಿ ಸಹಜವಾಗಿ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಬಿಜೆಪಿಯಲ್ಲೂ ಕೂಡ ಅಂತ ಆಶಾದಾಯಕವಾಗಿರ್ತಕ್ಕಂಥ ಅಭಿಪ್ರಾಯಗಳಿಲ್ಲ. ಆ ಕಾರಣಕ್ಕಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ 27ರ ನಂತರ, ಅಂದರೆ ಮುಂದಿನ ವಾರ, ಅಂದರೆ 27ರ ನಂತರದಲ್ಲಿ ದೆಹಲಿಯಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದೆ. ಈ ಸಭೆಯಲ್ಲಿ ಕುಮಾರಸ್ವಾಮಿ ಸೇರಿದ ಹಾಗೆ ಬಿಜೆಪಿಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಅಮಿತ್ ಶಾ ಸೇರಿದ ಹಾಗೆ ಕೇಂದ್ರ ನಾಯಕರು ಕೂಡ ಭಾಗಿಯಾಗುವುದರ ಮೂಲಕ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ, ಸೀಟು ಹಂಚಿಕೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ಬರೋರಿದ್ದಾರೆ.
ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥ JDS ಮೂಲಗಳ ಪ್ರಕಾರ ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಈ ಸೀಟು ಹಂಚಿಕೆ ಸಂಬಂಧಪಟ್ಟಾಗೆ ಆದಷ್ಟು ಶೀಘ್ರ ನಿರ್ಧಾರ ಆಗಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದೆ. ಯಾಕಂತಂದರೆ ಕಾರ್ಯಕರ್ತರು ಕೂಡ ಈ ರೀತಿಯಲ್ಲಿ ಒಂದು ರೀತಿ ಅವ್ರನ್ನ ಒಂದು ಚುನಾವಣಾ ಮೂಡಿಗೆ ತರಬೇಕಾಗಿದೆ. ಆ ಕಾರಣಕ್ಕಾಗಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕಾಗತ್ತೆ. ರಾಜಕೀಯವಾಗಿ ಕೂಡ ಕೆಲವೊಂದು ಸ್ಟ್ರಾಟಜಿ ಮಾಡಲಿಕ್ಕೆ ಒಂದಷ್ಟು ಸಮಯಾವಕಾಶದ ಅಗತ್ಯ ಇರುವಂಥ ಕಾರಣಕ್ಕಾಗಿ ಸೀಟು ಹಂಚಿಕೆ ವಿಚಾರ ಒಂದು ಸರಳವಾಗಿ ಮತ್ತು ಸಾಧ್ಯವಾದಷ್ಟು ಶೀಘ್ರ ಆಗಬೇಕು ಅಂತಕ್ಕಂಥದ್ದು JDS ನಾಯಕರ ಒಟ್ಟಾರೆ ಅಭಿಪ್ರಾಯ. ಲೆಕ್ಕಾಚಾರದ ಪ್ರಕಾರ ಅಂದ್ರೆ ಈಗ ಜೊತೆಗೆ ಮಂಡ್ಯ ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬಿಟ್ಕೊಡೋದಕ್ಕೆ ಸಿದ್ಧ ಇದೆ ಅನ್ನುವಂಥ ಮಾಹಿತಿಯನ್ನು ಲಭ್ಯ ಆಗ್ತಾ ಇದೆ. ಆದರೆ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಏನು ಲಾಭ ನಷ್ಟ ಲೆಕ್ಕಾಚಾರ ಹಾಕಿದಾಗ ಬಿಜೆಪಿಗೆ ಯಾವ್ದು ಬಿಟ್ಕೊಟ್ರೆ ಒಳ್ಳೇದು ಅನ್ನುವಂಥ ಲೆಕ್ಕಾಚಾರ ಇದೆ ಅಂತ? ಎಸ್, ಯಾಕೆಂತಂದರೆ ಕಳೆದ ಬಾರಿ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳನ್ನು ಸಹಜವಾಗಿ BJP ಬಿಟ್ಟುಕೊಡ್ಬೇಕಾಗ. ಯಾಕಂದರೆ BJPಗೆ ದೊಡ್ಡ ಮಟ್ಟದ ನಷ್ಟ ಇದು. ಆದರೂ ಕೂಡ ಮೈತ್ರಿ ಆಗಿರುವಂಥ ಕಾರಣಕ್ಕಾಗಿ JDSಗೆ ಬಿಟ್ಟುಕೊಡುವಂಥ ಕ್ಷೇತ್ರಗಳು ಸಹಜವಾಗಿ BJPಗೆ ನಷ್ಟ ಆದರೂ ಕೂಡ ಅಂತಿಮವಾಗಿ ಕೇಂದ್ರ ನಾಯಕರ ತೀರ್ಮಾನವನ್ನು ಪಾಲಿಸಲೇಬೇಕಾಗತ್ತೆ. ಈಗ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರ ಹಾಸನ ಜೊತೆಗೆ ಮಂಡ್ಯದಲ್ಲಿ JDS ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಕ್ಷೇತ್ರಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವಂಥ JDS ಈಗ ತುಮಕೂರು ಕಡೆಯೂ ಕೂಡ ಒಲವನ್ನು ವ್ಯಕ್ತಪಡಿಸ್ತದೆ. ಯಾಕೆಂತಂದರೆ ತುಮಕೂರಿನಲ್ಲಿ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿದ್ದೆ. ಆದರೆ ಕುಮಾರಸ್ವಾಮಿ ಸೇರಿದಾಗೆ JDSನ ಅದರಲ್ಲೂ ಮುಖ್ಯವಾಗಿ ದೇವೇಗೌಡ ಕುಟುಂಬದ ಯಾರಾದರೂ ಕೂಡ ಸ್ಪರ್ಧೆ ಮಾಡಿದ್ರೆ ನಮಗೆ ಅನುಕೂಲಕರ ವಾತಾವರಣ ಆಗತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಆ ಕಾರಣಕ್ಕಾಗಿ ಈಗ ಕೋಲಾರದಲ್ಲಿ BJPಯ ಸಂಸದರಿದ್ದರೂ ಕೂಡ ಕೋಲಾರವನ್ನು ಬಿಟ್ಕೊಡೋದ್ರ ಬಗ್ಗೆ BJP ನಾಯಕರಲ್ಲಿ ಒಂದು ಆಸಕ್ತಿಯೇ ಕಾಣ್ತಾ ಇದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ಬಿಟ್ಕೊಡಬಾರ್ದು ಅಂತಕ್ಕಂಥದ್ದು ಹೊಸ ಪ್ರಯೋಗದ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಸಂಘಟನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಳೆದ ಬಾರಿಯೂ ಕೂಡ BJP ಗೆದ್ದಿರುವಂಥ ಕಾರಣಕ್ಕೆ ಆ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ ಮೂಲಕ ಒಂದು ಪ್ರಯೋಗ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಆಗಲೇ BJP ಬಂದಿದೆ. ಬಚ್ಚೇಗೌಡರಿಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೊಡಲ್ಲ, ಅವರು ಚುನಾವಣೆ ಸ್ಪರ್ಧೆ ಮಾಡಲ್ಲ. ಆದರೆ ಬಚ್ಚೇಗೌಡರು ಗೆದ್ದಿರ್ತಕ್ಕಂಥ ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲಬೇಕು ಅಂತಕ್ಕಂಥ BJP ಸಂಕಲ್ಪ. ಆ ಕಾರಣಕ್ಕಾಗಿ ಕೋಲಾರವನ್ನು ಬಿಟ್ಟುಕೊಟ್ಟು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು BJP ಲೆಕ್ಕಾಚಾರ. ಈ ನಿಟ್ಟಿನಲ್ಲೂ ಕೂಡ ಚರ್ಚೆ ಮುಂದುವರೆದಿದೆ. ತುಮಕೂರು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಕಳೆದ ಬಾರಿಯೂ ಕೂಡ BJP ಗೆದ್ದಿತ್ತು. ಆದರೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು BJPಯಲ್ಲಿ ಇರ್ತಕ್ಕಂಥ ಕೆಲವರು ಕೂಡ ಕುಮಾರಸ್ವಾಮಿಯ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ತುಮಕೂರು ಬಗ್ಗೆ ಕೂಡ ತಮ್ಮದೇ ಆದಂಥ ರಾಜಕೀಯ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಸಹಜವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಲೆಕ್ಕಾಚಾರ ಆಗುತ್ತೆ, ಒಕ್ಕಲಿಗ ಮತಗಳ ಕ್ರೋಢೀಕರಣದಲ್ಲಿ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಈ ಮೈತ್ರಿಯ ಒಟ್ಟು ಸೀಟ್ ಹಂಚಿಕೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಮುಂದಿನ ವಾರ ಎಲ್ಲ BJP ನಾಯಕರು ಮತ್ತು JDSನ ಪ್ರಮುಖರೆಲ್ಲರೂ ಕೂಡ ಸಭೆ ಸೇರ್ತಾರೆ. ಕೇಂದ್ರ ನಾಯಕರು ಈ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವ ಸಂಬಂಧಪಟ್ಟ ಹಾಗೆ ಸಮಾಲೋಚನೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮುಂದಿನ ವಾರ ಅಂತಿಮವಾಗಿ ಸೀಟು ಹಂಚಿಕೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ನಿಟ್ಟಿನಲ್ಲಿ BJP ವಲಯದಲ್ಲಿರ್ತಕ್ಕಂಥ ಮಾತುಗಳನ್ನು ಆಲಿಸ್ತಾ ಇದ್ರೆ ಸಹಜವಾಗಿಯೇ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟರೂ ಪರವಾಗಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಘಟನಾತ್ಮಕವಾಗಿ ತಮಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ JDS ಮತ್ತು BJP ನಾಯಕರುಗಳು ಪರಸ್ಪರ ಕುಳಿತು ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವತ್ತ ದಾಪುಗಾಲ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.